ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. 6ನೇ ತರಗತಿಯ ಅಧ್ಯಾಯ 2 ಇವತ್ತು ನಿಮ್ಮ ಜೊತೆಯೊಂದಿಗೆ ಚರ್ಚೆ ಮಾಡ್ತಿದ್ದೀನಿ ಸ್ನೇಹಿತರೆ. ನೀವೆಲ್ಲ ಭಾಗವಹಿಸಿ ನಿಮ್ಮ ಸ್ನೇಹಿತರನ್ನು ಸಹ ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳುತ್ತಾ, ಇವತ್ತು 6ನೇ ತರಗತಿಯ 2ನೇ ಅಧ್ಯಾಯ ಭಾರತ, ನಮ್ಮ ಹೆಮ್ಮೆಯ ಭಾರತ. ಇಡೀ ಈ ಪಾಠದಲ್ಲಿ ಭಾರತ ದೇಶ ಯಾವ ರೀತಿ ಬೆಳೆದು ಬಂತು ಮತ್ತು ಭಾರತ ದೇಶದ ಹಿನ್ನೆಲೆ ಏನು, ಭಾರತ ದೇಶದಲ್ಲಿರುವ ವೈವಿಧ್ಯತೆ ಏನು, ಭಾರತ ದೇಶದಲ್ಲಿರುವ ಧರ್ಮಗಳು ಜನಾಂಗಗಳು ಯಾವ ರೀತಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ. ದೇಶದ ಹಿರಿಮೆ ಮತ್ತು ಗರಿಮೆಯ ಬಗ್ಗೆ ಅರಿವು ಮೂಡಿಸುವುದು ಕಲಿಕೆಯ ಒಂದು ಮಹತ್ವದ ಉದ್ದೇಶವಾಗಿದೆ ಸ್ನೇಹಿತರೆ. ಅಂದರೆ ದೇಶದ ಒಂದು ಬೆಳವಣಿಗೆ, ದೇಶದ ಬಗ್ಗೆ ಅರಿವು, ದೇಶದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಹೇಳುವುದೇ ಈ ಪಾಠದ ಉದ್ದೇಶವಾಗಿದೆ ಸ್ನೇಹಿತರೆ. ಇಂತಹ ಅರಿವು ವಿದ್ಯಾರ್ಥಿಗಳಲ್ಲಿ ದೇಶದ ಕುರಿತು ಹೆಮ್ಮೆಯ ಗೌರವವನ್ನು ಮೂಡಿಸುವುದರೊಂದಿಗೆ ಭಾವನಾತ್ಮಕ ಏಕತೆಯನ್ನು ತರಬಲ್ಲದು ಸ್ನೇಹಿತರೆ. ಭಾರತೀಯರು ವಿವಿಧ ಕ್ಷೇತ್ರಗಳಲ್ಲಿ ನೀಡಿರುವ ಕೊಡುಗೆಗಳು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡುವುದು ಈ ಪಾಠದ ಹೆಮ್ಮೆಯ ಸಂಗತಿ ಅಂತ ಹೇಳಬಹುದು ಸ್ನೇಹಿತರೆ. ಈ ಪಾಠದಲ್ಲಿ ಸಾಮರ್ಥ್ಯ ಏನಪ್ಪ ಅಂದರೆ, ಆಧುನಿಕ ಕಾಲದಲ್ಲಿ ಭಾರತ ಭವ್ಯತೆಯನ್ನು ಇನ್ನಿತರ ಜನಾಂಗಗಳು ತಿಳಿಯುವಂತಾಗಲಿ ಯುರೋಪಿಯನ್ ಪೌರತ್ವದ ವಿದ್ವಾಂಸರು ಹೇಗೆ ಕಾರಣರಾದರು ಎಂಬುದನ್ನು ತಿಳಿಯುವುದು. ಜ್ಞಾನ ವಿಜ್ಞಾನ ಮತ್ತಿತರ ಕ್ಷೇತ್ರದಲ್ಲಿ ಭಾರತೀಯರು ಮಾಡಿರುವ ಸಾಧನೆ ಬಗ್ಗೆ ಈ ಅಧ್ಯಾಯದಲ್ಲಿ ನಾವು ಸವಿವರವಾಗಿ ನೋಡೋಣ. ಭಾರತೀಯರು ವಿಶ್ವ ನಾಗರಿಕತೆಗೆ ಕೊಟ್ಟಿರುವ ಸಾರ್ವಕಾಲಿಕ ಮೌಲ್ಯಗಳನ್ನು ಗುರುತಿಸುವುದು, ಪ್ರಚಲಿತ ಸನ್ನಿವೇಶದಲ್ಲಿ ಮಾನವ ಕುಲಕ್ಕೆ ಇನ್ನೆಷ್ಟು ಸಂಗತವಾಗಿದೆ ಎಂಬುದನ್ನೇ ಹೇಳಿಕೊಡುವುದೇ ಈ ಅಧ್ಯಾಯದ ಉದ್ದೇಶವಾಗಿದೆ ಸ್ನೇಹಿತರೆ. ಪಾಠದ ಪ್ರವೇಶ ಯಾವ ರೀತಿ ಇರ್ತಪ್ಪ ಅಂದರೆ, ಮೇಡಮ್ ನಾವೇಕೆ ದೇಶದ ಬಗ್ಗೆ ಹೆಮ್ಮೆ ಪಡಬೇಕು ಎಂದು ವಿದ್ಯಾರ್ಥಿ ಶಿಕ್ಷಕರಿಗೆ ಕ್ವಶನ್ ಕೇಳಿದಾಗ ಅವಾಗ ಏನು ಹೇಳ್ತಾರೆ ನೋಡಿ ಸ್ನೇಹಿತರೆ. ಇದು ಸಂತೋಷದ ಸಹಜ ಪ್ರಶ್ನೆ, ಅಂದರೆ ಇದು ಸಂತೋಷದ ಸಹಜ ಪ್ರಶ್ನೆ. ಇದಕ್ಕೆ ಶಿಕ್ಷಕಿ ವಿವರವಾಗಿ ಉತ್ತರ ನೀಡುತ್ತಾರೆ ಸ್ನೇಹಿತರೆ. ಜನನಿಯೇ ಜನ್ಮಭೂಮಿ ಸ್ವರ್ಗದಾಪಿ ಗರಿಯೇಸಿ, ತಾಯಿ ಹಾಗೂ ತಾಯಿ ನಾಡಿನಕ್ಕಿಂತ ಯಾವುದು ದೊಡ್ಡದಿಲ್ಲ ಸ್ನೇಹಿತರೆ, ಸ್ವರ್ಗಕ್ಕಿಂತ ಮಿಗಿಲಾದದು ಎಂದು ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. ಭಾರತ ಮಾತೃಭೂಮಿಯ ಬಗೆಗಿನ ಗೌರವ ವಿಶ್ವವ್ಯಾಪಿ ಆಗಿದೆ. ಒಂದೊಂದು ದೇಶದ ಜನರು ಒಂದೊಂದು ಬಗೆಯಲ್ಲಿ ಅದನ್ನು ಕಲ್ಪಿಸಿಕೊಳ್ಳುತ್ತಾರೆ. ಭಾರತವು ಸೇರಿದಂತೆ ಅನೇಕ ಪುರಾತನ ನಾಗರಿಕತೆಗಳಲ್ಲಿ ಮಾತೃದೇವತೆಯ ಆರಾಧನೆ ಕಂಡುಬರುತ್ತದೆ ಸ್ನೇಹಿತರೆ. ಪ್ರೀತಿಯ ಸ್ನೇಹಿತರೆ, ಅಲೆಮಾರಿಯ ಜೀವನ ನಡೆಸುತ್ತಿದ್ದ ಆದಿ ಮಾನವ ಒಂದೆಡೆ ವಾಸ ಮಾಡಲು ತೊಡಗಿದ ಮೇಲೆ ಗ್ರಾಮ ಜೀವನ ಮಾಡಿರುತ್ತಾರೆ. ಗ್ರಾಮಗಳು ಹೇಗೆ ವಿಕಾಸವಾದಂತೆ ಹೊಸ ರಾಜ್ಯಾಡಳಿತ ಮಾದರಿಗಳನ್ನು ಹುಟ್ಟಿಕೊಂಡಿದ್ದವು. ಕಾಲ ಸರಿದಂತೆ ಗ್ರಾಮಗಳು ಸಹ ಒಂದುಗೂಡಿ ರಾಜ್ಯವಾದವು. ರಾಜ್ಯಗಳು ಬೆರೆತು ಸಾಮ್ರಾಜ್ಯವಾದವು. ದೇಶಭಕ್ತಿ ಮೂರ್ತ ರೂಪ ತಾಳಿತು. ಇದನ್ನು ಜನಪದವು ಮಹಾಜನಪದವಾಗುವ ವಿಕಾಸದ ಬೆಳವಣಿಗೆ ಎಂತಲೂ ಪರಿಗಣಿಸಲಾಗಿದೆ ಸ್ನೇಹಿತರೆ. ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಮತ್ತು ಜಂಬೂದ್ವೀಪ. ಭಾರತ ದೇಶವನ್ನು 4 ಹೆಸರಿಂದ ಕರೆಯುತ್ತೀವಿ ಸ್ನೇಹಿತರೆ: ಭರತಖಂಡ, ಹಿಂದೂಸ್ತಾನ, ಇಂಡಿಯಾ ಮತ್ತು ಜಂಬೂದ್ವೀಪ. ಈ ಶೀರ್ಷಿಕೆಯ ಸೂಚಿಸುವ ಹಾಗೆ ಭಾರತವು ಪ್ರಾಚೀನ ಕಾಲದಿಂದಲೂ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ ಸ್ನೇಹಿತರೆ. ವಿಶೇಷವಾಗಿ ಭಾರತ ಎಂಬ ಹೆಸರಿಂದ ವ್ಯಾಪಕವಾಗಿ ಬಳಸಲಾಗುತ್ತದೆ. ಅಂದರೆ ಭಾರತ ದೇಶಕ್ಕೆ 4 ಹೆಸರಿಂದ ಕರೀತೀವಿ, ಆದರೆ ಭಾರತ ಎಂಬ ಹೆಸರು ವ್ಯಾಪಕವಾಗಿ ಅಂದರೆ ಹೆಚ್ಚಾಗಿ ಬಳಸಲಾಗುತ್ತದೆ. ನಮ್ಮ ಸಂವಿಧಾನವು ಇದನ್ನು ಒಪ್ಪಿಕೊಂಡಿದೆ ಸ್ನೇಹಿತರೆ. ದಟ್ ಈಸ್ ಇಂಡಿಯಾ, ದಟ್ ಈಸ್ ಭಾರತ ಎಂದು ನಮ್ಮ ಸಂವಿಧಾನದಲ್ಲಿ ಸವಿವರವಾಗಿ ಹೇಳಲಾಗಿದೆ. ನಮ್ಮ ದೇಶಕ್ಕೆ ಭಾರತ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಪುರಾಣಗಳ ಪ್ರಕಾರ
ಪ್ರಕಾರ ಪ್ರಥಮ ತೀರ್ಥಂಕರದ ಋಷಭನಾಥನ ಹಿರಿಯ ಮಗನೇ ಭರತನೆಂಬ ಓರ್ವ ರಾಜನಿದ್ದನಂತೆ. ಅಂದರೆ ಪುರಾಣಗಳಲ್ಲಿ ಏನು ಹೇಳ್ತಾರಪ್ಪ ಅಂದರೆ ಪ್ರಥಮ ತೀರ್ಥಂಕರಾದ ಋಷಭ ಅಂದರೆ ಜೈನ ಧರ್ಮದ ಪ್ರಥಮ ತೀರ್ಥಂಕರಾದ ಋಷಭನಾಥನ ಹಿರಿಯ ಮಗನೇ ಭರತ ಓರ್ವ ರಾಜ್ಯ ಅಂದರೆ ಭಾರತ ಎಂಬ ರಾಜ್ಯನಿದ್ದಿರುತ್ತಾನೆ. ಭರತನು ಆಳಿದ ನಾಡೆ ಭರತಖಂಡ ಎಂದು ಅಥವಾ ಭರತ ವರ್ಷ, ಭಾರತ ದೇಶ ಎಂದು ಕರೆಸಿಕೊಂಡಿದೆ ಸ್ನೇಹಿತರೆ. ಸುಮಾರು 3000 ವರ್ಷಗಳ ಹಿಂದೆ ಪರ್ಷಿಯಾ ದೇಶದ ಜನರು ಸಿಂಧೂ ನದಿಯ ಬಯಲಿನ ಜನರೊಂದಿಗೆ ಸಂಪರ್ಕವನ್ನು ಬಂದರು. ಪರ್ಷಿಯನರು ಅವರನ್ನು ಹಿಂದೂ ಎಂದು ಕರೆದರು. ಮುಂದೆ ಇದು ಗ್ರೀಕರು ಭಾರತೀಯರೊಂದಿಗೆ ಸಂಪರ್ಕ ಬಂದಾಗ ಅವರು ಬಳಸುವ ಕ್ರಮದಲ್ಲಿ ಮೌಖಿಕವಾಗಿ ಹಿಂದೂ ಪದವನ್ನು ಸಿಂಡಸ್ ನಂತರ ಇಂಡು ಎಂದು ಕರೆದರು. ಸಿಂಡಸ್ ಅಂತ ಹೋಗಿ ಇಂಡು ಎಂದು ಕರೆದರು. ಪರ್ಷಿಯನರು ಪ್ರವೇಶದೊಂದಿಗೆ ಹಿಂದೂ ಪದ ಮತ್ತೆ ಬಳಕೆಗೆ ಬಂತು. ಅವರು ಈ ದೇಶನು ಹಿಂದೂಸ್ತಾನ್, ಪರ್ಷಿಯನರು ಹಿಂದೂಸ್ತಾನ್ ಅಂತ ಕರೆದರು. ನೋಡಿ ಸ್ನೇಹಿತರೆ, ಇಲ್ಲಿಯ ಜನರು ಹಿಂದೂಗಳು ಮತ್ತು ಅವರ ಧರ್ಮ ಹಿಂದೂ ಧರ್ಮ ಎಂದು ಕರೆದರು. ಆಂಗ್ಲರ ಪ್ರಭಾವದಿಂದಾಗಿ ಪಾಶ್ಚಿಮಾತ್ಯರಿಗೆ ಈ ದೇಶೀಯ ಇಂಡಿಯಾ ಮತ್ತು ಹಿಂದೂ ಧರ್ಮ ಹಿಂದೂಯಿಸಂ ಎಂದು ಎನಿಸಿತು. ಭಾರತದ ಅನನ್ಯತೆಯನ್ನು ಪರಿಚಯಿಸಿದ ಯುರೋಪಿಯನ್ನರು, ಪೌರತ್ವವಾದಿಗಳು ಅಂದರೆ ಕೆಲವು ಮಂದಿ ಆಂಗ್ಲ ವಿದ್ವಾಂಸರು ಈ ನೆಲದಲ್ಲಿ ಪ್ರಾಚೀನ ಲಭ್ಯತೆಯನ್ನು ಜಗತ್ತಿಗೆ ತೋರಿಸಿಕೊಡಲು ಕಾರಣರಾದರು. ಅಂಥವರಲ್ಲಿ ವಿಲಿಯಂ ಜೋನ್ಸ್. ನೋಡಿ, ವಿಲಿಯಂ ಜೋನ್ಸ್ ಅವರು ಪ್ರಮುಖರಾಗಿದ್ದಾರೆ. ಇವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿದ್ದರು ಸ್ನೇಹಿತರೆ. ಮೇಧಾವಿ ಹಾಗೂ ಸಂಸ್ಕೃತ ಕಲಿತವರಾಗಿದ್ದರು. ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ. ಜೋನ್ಸ್ ನುಡಿದರು ಭಾರತದ ಸಾಹಿತ್ಯ ಅಧ್ಯಯನ ಮಾಡುವ ಸಲುವಾಗಿ ಸಂಸ್ಥೆಯನ್ನೇ ಸ್ಥಾಪನೆ ಮಾಡಿದ್ದರು. ಶಾಲವನಶಕೆ 1784ರಲ್ಲಿ ಎಸ್ಥೆಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ್ದರು. ಇದು ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಎಸ್ಥೆಟಿಕ್ ಸೊಸೈಟಿಯನ್ನು ಸ್ಥಾಪನೆ ಮಾಡಿದ ವ್ಯಕ್ತಿ ವಿಲಿಯಂ ಜೋನ್ಸ್ 1784ರಲ್ಲಿ ಸ್ಥಾಪನೆ ಮಾಡ್ತಾರೆ ಕಲ್ಕತ್ತಾದಲ್ಲಿ ಸ್ನೇಹಿತರೆ. 1832ರಲ್ಲಿ ಈ ಸಂಸ್ಥೆಯನ್ನು ಎಸ್ಥೆಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂದು ಮರುನಾಮಕರಣಗೊಂಡಿರುತ್ತೆ ಸ್ನೇಹಿತರೆ. ಈ ಎಸ್ಥೆಟಿಕ್ ಸೊಸೈಟಿಯನ್ನು ಬೆಂಗಾಲ್ ಎಂದು ನಾಮಕರಣಗೊಳ್ಳುತ್ತದೆ. ಯಾವಾಗಪ್ಪ ಅಂದರೆ 1832ರಲ್ಲಿ ನಾಮಕರಣಗೊಂಡಿರುತ್ತ. ಈ ಸಂಸ್ಥೆ ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರವನ್ನು ಪ್ರಕಟಿಸಿತು. ನೋಡಿ ಸ್ನೇಹಿತರೆ, ಎಸ್ಥೆಟಿಕ್ ಸೊಸೈಟಿಯನ್ನು ಭಗವದ್ಗೀತೆಯನ್ನು ಇಂಗ್ಲಿಷ್ಗೆ ಭಾಷಾಂತರವನ್ನು ಪ್ರಕಟಿಸಿತು. ಇದು ಸಂಸ್ಕೃತದಿಂದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿ. ನೋಡಿ, ಭಗವದ್ಗೀತೆ ಮೊದಲು ಇಂಗ್ಲಿಷ್ ಅಂದರೆ ಸಂಸ್ಕೃತದ ಇಂಗ್ಲಿಷ್ಗೆ ತರ್ಜುಮೆಗೊಂಡ ಮೊದಲ ಕೃತಿಯಾಗಿದೆ. ವಿಲಿಯಂ ಜೋನ್ಸ್ ಶಕುಂತಲಾ ಮುಂತಾದ ಸಂಸ್ಕೃತ ಕೃತಿಗಳನ್ನು ಇಂಗ್ಲಿಷ್ಗೆ ಸಿದ್ಧಗೊಳಿಸಿದರು. ನೋಡಿ, ಭಾಳ ಇಂಪಾರ್ಟೆಂಟು. ಮುಂದೆ ಫ್ರೆಂಚ್ ಮತ್ತು ಜರ್ಮನ್ ವಿದ್ವಾಂಸರು ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಅಧ್ಯಯನವನ್ನು ಮುಂದುವರಿಸಿದ್ದಾರೆ. ಭೂಪಟದಲ್ಲಿ ನೀಡಿರುವ ಪ್ರಾಚೀನ ಸ್ಥಳ ಮತ್ತು ನಾಮಗಳನ್ನು ಗಮನಿಸಿ. ಇವು ಆ ಕಾಲದ ಶಾಸನಗಳಲ್ಲಿ ಕಂಡುಬರುತ್ತವೆ. ಹೆಚ್ಚಿನ ಸ್ಥಳ ನಾಮಗಳು ಬದಲಾಗಿವೆ ಸ್ನೇಹಿತರೆ. ಮಗಧ ಬಿಹಾರ, ಕಳಿಂಗ ಒಡಿಸ್ಸಾ, ಚೇರಾ ಕೇರಳ, ಇಂದ್ರಪ್ರಸ್ಥ ದೆಹಲಿ, ಪ್ರಯಾಗ್ರಾಜ್ ಅಲಹಾಬಾದ್. ಆದರೆ ಕೆಲವು ಇಂದಿಗೂ ಉಳಿದುಕೊಂಡಿವೆ. ಉದಾಹರಣೆ ಕಾಶ್ಮೀರ, ನೇಪಾಳ, ಕೈಲಾಸ, ಕುರುಕ್ಷೇತ್ರ, ಅಯೋಧ್ಯ, ಕಾಶಿ, ಮಥುರಾ. ಸ್ಥಳ ನಾಮಗಳು ಬದಲಾಯಿಸುವ ವಿದ್ಯಮಾನವು ಕಾಲಕಾಲಕ್ಕೆ ನಡೆದು ಬಂದಿದೆ, ಈಗಲೂ ಸಹ ನಡೆಯುತ್ತಿದೆ. ಉದಾಹರಣೆ ಮದ್ರಾಸನ್ನು ಚೆನ್ನೈ ಎಂದು ನಾಮಕರಣಗೊಂಡಿದೆ, ಪ್ರಯಾಗ್ರಾಜನ್ನು ಅಲಹಾಬಾದ್ ಎಂದು ನಾಮಕರಣಗೊಂಡಿದೆ, ಬರೋಡಾವನ್ನು ವಡೋದರ ಎಂದು ನಾಮಕರಣಗೊಂಡಿದೆ, ಮುಂಬೈಯನ್ನು ಮುಂಬೈ ಎಂದು ನಾಮಕರಣಗೊಂಡಿದೆ. ಇಂಥ ವಿದ್ಯಮಾನವು ಅರಿವನ್ನು ಮೂಡಿಸುವ ಉದ್ದೇಶದಿಂದ ಪರಿಚಯಾತ್ಮಕವಾಗಿ ಭೂಪಟವನ್ನು ಪ್ರಾರಂಭದಲ್ಲಿ ನೀಡಲಾಗಿದೆ ಸ್ನೇಹಿತರೆ. ಅದನ್ನು ಸಹ ನೀವು ನೋಡಿಕೊಳ್ಳಿ. ಗಣಿತ ಕ್ಷೇತ್ರಕ್ಕೆ ಭಾರತೀಯರು ನೀಡಿದ ಅದ್ಭುತ ಕೊಡುಗೆ ಆಗಿದೆ ಸ್ನೇಹಿತರೆ. ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿಗಳನ್ನು ವಿಪುಲವಾಗಿ ಬಳಸಲಾಗಿದೆ. ನೋಡಿ, ಅಶೋಕನ ಶಿಲಾ ಲೇಖನಗಳಲ್ಲಿ ಅಂಕಿ ಸಂಖ್ಯೆಗಳನ್ನು ಬಳಸಲಾಗಿದೆ ಸ್ನೇಹಿತರೆ. ಇವು 2300 ವರ್ಷಗಳ ಹಿಂದಿನವು.
ಇದಾದ 100 ವರ್ಷಗಳ ಮೇಲೂ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಂಕಿಗಳು ಬಳಕೆಗೆ ಬಂದಿರಲಿಲ್ಲ. ಅಂಕಿಗಳು, ದಶಮಾಂಶ, ಭಿನ್ನರಾಶಿ, ಬೀಜಗಣಿತ ಇವೆಲ್ಲವೂ ಗಣಿತಕ್ಕೆ ಪ್ರಾಚೀನ ಭಾರತೀಯರು ನೀಡಿದ ಕೊಡುಗೆಗಳಾಗಿವೆ. ಸ್ನೇಹಿತರೆ, 0 ಅಥವಾ ಸೊನ್ನೆಯನ್ನು ಮೊದಲು ಒಂದು ಸಂಖ್ಯಾಸೂಚಕವಾಗಿ ಬಳಸಿದ ಕೀರ್ತಿ ಭಾರತೀಯರಿಗೆ ಸಲ್ಲುತ್ತದೆ. ಸ್ನೇಹಿತರೆ, ಯಾವುದೇ ಒಂದು ನಾವು ವ್ಯಾಲ್ಯೂವನ್ನು ತೋರಿಸುವಾಗ 0 ಇಲ್ಲದಿದ್ದರೆ ಆ ವ್ಯಾಲ್ಯೂವೇ ಕಡಿಮೆ ಆಗ್ತದೆ. ಸ್ನೇಹಿತರೆ, ಅದೇ ರೀತಿ ನಮ್ಮ ಜೀವನದಲ್ಲೂ ಸಹ ಸೊನ್ನೆಗಳು ಭಾಳ ಇಂಪಾರ್ಟೆಂಟ್ ಆಗಿರ್ತವ. ಅದಕ್ಕಾಗಿ ಭಾರತೀಯರ ಕೊಡುಗೆ ಅಪಾರವಾದುದು. 0ಯ ಬಳಕೆಯಿಂದ ಲೆಕ್ಕಾಚಾರದ ತೊಡಕು ಬಗೆಹರಿಸಲಾಗುತ್ತದೆ. ಭೂಮಿ ಗುಂಡಾಗಿದೆ, ಸೂರ್ಯನ ಸುತ್ತುವ ಭೂಮಿ ಪರಿಭ್ರಮಿಸುತ್ತದೆ ಎಂದು ಭಾರತೀಯ ವಿಜ್ಞಾನಿಗಳಾದ ಆರ್ಯಭಟ ತೋರಿಸಿಕೊಟ್ಟಿದ್ದಾರೆ. ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿ ಹಿಡಿದ ಕೀರ್ತಿ ಸಲ್ಲುವುದು ಕೋಪರ್ನಿಕಸ್ ಎಂಬಾತನಿಗೆ. ಇವನಿಗಿಂತ 10 ಶತಮಾನದ ಹಿಂದೆ ಆರ್ಯಭಟ ಅಂದರೆ ಭಾರತೀಯ ಹೆಮ್ಮೆಯ ವಿಜ್ಞಾನಿ ಆರ್ಯಭಟ ಅವರು ಭಾರತೀಯರು ನಾವಿಕರಿಗಾಗಿ ರೇಖಾಂಶ ನಕ್ಷೆಯನ್ನೇ ಉಜ್ಜಯಿನಿಯಲ್ಲಿ ಸಿದ್ಧಗೊಳಿಸಿದರು. ಭಾರತೀಯರು ಇನ್ನಷ್ಟು ಕೊಡುಗೆಗಳನ್ನು ಕುರಿತು ಅಭಿಪ್ರಾಯಗಳು. ಪೈಥಾಗೋರಸ್ನ ಪ್ರಖ್ಯಾತ ಪ್ರಮೇಯ ಇದೆಲ್ಲರಿಗೂ ಗೊತ್ತಿರುತ್ತೆ ಸ್ನೇಹಿತರೆ. 10ನೇ ತರಗತಿಯ ಗಣಿತದಲ್ಲಿ ಬಂದಿರ್ತದೆ. ಆತನಿಗಿಂತ 2 ಶತಮಾನಗಳ ಮೊದಲೇ ಗುರುತಿಸಿದನು. ಭಾರತೀಯ ವಿಜ್ಞಾನಿ ಬೋಧಯಾನ ವಸ್ತುವಿನ ಅವಿಭಾಜ್ಯ ಕಣವಾದ ಅಣುವನ್ನು ಕಣದ ಎಂಬ ಭಾರತೀಯ ವಿಜ್ಞಾನಿ 27ನೇ ಶತಮಾನಗಳಷ್ಟು ಹಿಂದೆ ಪ್ರತಿಪಾದಿಸಿದನೆಂದು ಅಭಿಪ್ರಾಯಪಡಲಾಗಿದೆ. ಭಾರತೀಯರು ಪ್ರಾಚೀನ ಕಾಲದಿಂದಲೂ ಉಕ್ಕನ್ನು ತಯಾರಿಸುತ್ತಾರೆ ಎಂಬ ನಂಬಿಕೆಗಳು ಸಹ ಕಂಡುಬರುತ್ತವೆ. ಸ್ನೇಹಿತರೆ, ನೌಕಾ ನಿರ್ಮಾಣ ವಿಜ್ಞಾನದಲ್ಲಿ ಭಾರತೀಯರು ಪ್ರಥಮ ಸ್ಥಾನದಲ್ಲಿದ್ದರು. ಗುಜರಾತಿನ ಸೂರತ್ ದೊಡ್ಡ ನೌಕಾ ನಿರ್ಮಾಣ ಕೇಂದ್ರವೆಂದು ಪ್ರಸಿದ್ಧವಾಗಿದೆ. ಭಾರತೀಯರು ಮುಂಗಾರು ಮಾರುತಗಳನ್ನು ಗುರುತಿಸಲು ಪ್ರಪಂಚದಲ್ಲಿ ನೌಕಾಯಾನ ವೇಗವನ್ನು ಹೆಚ್ಚಿತ್ತು. ಯೋಗಶಾಸ್ತ್ರ ಮತ್ತು ಸಂಸ್ಕೃತ ಕೂಡ ಭಾರತೀಯರ ಕೊಡುಗೆಗಳಾಗಿ ಕಂಡುಬರುತ್ತವೆ. ಪ್ರೀತಿಯ ಸ್ನೇಹಿತರೆ, ಮುಂದುವರೆದ ಭಾಗ ಮುಂದಿನ ತರಗತಿಯಲ್ಲಿ ನೋಡೋಣ. ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.